ಇಳಕಲ್ನ ಹೇರ್ ಡ್ರೈಯರ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್, ಆರೋಪಿ ಅರೆಸ್ಟ್. ಹೌದು, ಹೇರ್ ಡ್ರೈಯರ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಇಳಕಲ್ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಯನ್ನ ಕೊಪ್ಪಳದ ಕುಷ್ಟಗಿ ತಾಲೂಕಿನ ಪುರ್ತಗೇರಿ ಗ್ರಾಮದ ನಿವಾಸಿ 35 ವರ್ಷದ ಸಿದ್ದಪ್ಪ ಎಂದು ಗುರುತಿಸಲಾಗಿದೆ. ಕಳೆದ ನವೆಂಬರ್ 15ರಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಶಶಿಕಲಾ ಎನ್ನುವ ಮಹಿಳೆಯ ಹೆಸರಿಗೆ ಕೊರಿಯರ್ ಮೂಲಕ ಬಂದ ಹೇರ್ ಡ್ರೈಯರ್ ಬ್ಲಾಸ್ಟ್ನಿಂದಾಗಿ ಬಸಮ್ಮ ಎನ್ನುವ ಮಹಿಳೆಯ 2 ಮುಂಗೈಗಳು ಕಟ್ಟಾಗಿದ್ವು. ಈ ಕುರಿತು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಡೆದ ತನಿಖೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಕ್ರಮ ಸಂಬಂಧವೇ ಹೇರ್ ಡ್ರೈಯರ್ ಬ್ಲಾಸ್ಟ್ ಹಿಂದೆ ಇರುವ ಪ್ರಮುಖ ಕಾರಣ ಎಂದು ತಿಳಿದು ಬಂದಿದೆ. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ನವೆಂಬರ್ 22ರಂದು ಸಂಜೆ 5 ಗಂಟೆ ಸಂದರ್ಭದಲ್ಲಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು ಪ್ರಕರಣದ ಅಂಶಗಳನ್ನು ಬೆಳಕಿಗೆ ತಂದಿದ್ದಾರೆ. ಆರೋಪಿ ಸಿದ್ದಪ್ಪ ಹಾಗೂ ಬಸಮ್ಮ ಇಬ್ಬರು ಕುಷ್ಟಗಿ ತಾಲೂಕಿನ ಪುರ್ತಗೇರಿ ಗ್ರಾಮದವರಾಗಿದ್ದು, ಮೊದಲೇ ಇಬ್ಬರ ನಡುವೆ ಪ್ರೀತಿ ಇತ್ತು ಎಂದು ತಿಳಿಸಲಾಗಿದೆ. ಇನ್ನು ಬಸಮ್ಮ ಯೋಧರೊಬ್ಬರನ್ನ ಮದುವೆಯಾದ ಬಳಿಕ ಯೋಧರು ಕೆಲವು ವರ್ಷಗಳ ಹಿಂದೆ ತೀರಿ ಹೋಗಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆ ಮತ್ತೆ ಬಸಮ್ಮ ಹಾಗೂ ಸಿದ್ದಪ್ಪ ಒಂದಾಗಿದ್ದು, ಆಗಾಗ ಇಳಕಲ್ ನಗರದ ಬಸವನಗರದಲ್ಲಿರುವ ಬಸಮ್ಮಳ ಮನೆಗೆ ಬಂದು ಹೋಗುತ್ತಿದ್ದರಂತೆ. ಒಂದು ದಿನ ಬಾಗಲಕೋಟೆಯ ಮಿಲಿಟರಿ ಕ್ಯಾಂಟೀನ್ಗೆ ಬಸಮ್ಮ ತನ್ನ ಗೆಳತಿ ಶಶಿಕಲಾ ಅವರೊಂದಿಗೆ ಬಂದಾಗ ಬಸಮ್ಮ ಪ್ರಿಯಕರ ಸಿದ್ದಪ್ಪಳನ್ನ ಪರಿಚಯ ಮಾಡಿಸಿದ್ದಾರೆ ಎಂದು ತಿಳಿದು ಬಂದಿದೆ. ನಂತರ ಶಶಿಕಲಾಗೆ ಅಕ್ರಮ ಸಂಬಂಧದ ಬಗ್ಗೆ ಗೊತ್ತಾದಾಗ ಬಸಮ್ಮಳಿಗೆ ಬುದ್ಧಿವಾದವನ್ನು ಹೇಳಿದ್ರು ಎನ್ನಲಾಗಿದೆ. ಹೀಗಾಗಿ ಬಸಮ್ಮ ಸಿದ್ದಪ್ಪನನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ದಾರೆ. ಒಂದಿನ ಇಳಕಲ್ ನಗರದಲ್ಲಿನ ಬಸಮ್ಮಳ ಮನೆಗೆ ಸಿದ್ದಪ್ಪ ಬಂದಾಗ ಬಸಮ್ಮ ಬೈದು ಕಳುಹಿಸಿದ್ದಾರೆ. ಹೀಗಾಗಿ ಶಶಿಕಲಾಳಿಂದ ತನ್ನ ಸಂಬಂಧ ಹಾಳಾಯಿತೆಂದು ಕುಪಿತುಕೊಂಡ ಸಿದ್ದಪ್ಪ ಶಶಿಕಲಾಳಿಗೆ ಒಂದು ಗತಿ ಕಾಣಿಸಲು ಮುಂದಾಗಿದ್ದಾನೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಮಾಹಿತಿಯನ್ನು ನೀಡಿದ್ದಾರೆ. ಮೊದಲೇ ಕೊಪ್ಪಳದ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರಾನೈಟ್ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದ ಈತನಿಗೆ ಸ್ಫೋಟಕ ವಸ್ತುಗಳ ಬಳಕೆಯ ಬಗ್ಗೆ ಮಾಹಿತಿ ಇತ್ತು. ಹೀಗಾಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಡೆಟೋನೇಟರ್ನನ್ನು ಖರೀದಿ ಮಾಡಿ ಅದನ್ನು ತೆಗೆದುಕೊಂಡು ಇಳಕಲ್ನ ಅಂಗಡಿಯೊಂದರಲ್ಲಿ ಹೇರ್ ಡ್ರೈಯರನ್ನು ಖರೀದಿಸಿ ಅದರೊಳಗೆ ಡೆಟೋನೇಟರನ್ನು ಅಳವಡಿಸಿ ಸ್ಫೋಟಗೊಳ್ಳುವಂತೆ ಸಿದ್ಧಪಡಿಸಿ ಕೊರಿಯರ್ ಮಾಡಲು ಪ್ಲಾನ್ ಮಾಡಿದ್ದಾನೆ. ಅನುಮಾನ ಬರಬಾರದೆಂದು ಬಾಗಲಕೋಟೆಯ ಡಿಟಿಡಿಸಿ ಕೊರಿಯರ್ಗೆ ಬಂದು ಶಶಿಕಲಾ ಅವರ ವಿಳಾಸಕ್ಕೆ ಕೊರಿಯರ್ ಮಾಡಿದ್ದಾನೆ. ಕೊರಿಯರ್ನವರು ಶಶಿಕಲಾಗೆ ಫೋನ್ ಮಾಡಿ ಕೊರಿಯರ್ ಬಂದಿರುವುದಾಗಿ ತಿಳಿಸಿದ್ದಾರೆ. ಅದೃಷ್ಟವಶಾತ್ ಅಂದು ಶಶಿಕಲಾ ಊರಲ್ಲಿ ಇರದ ಕಾರಣ ಕೊರಿಯರ್ ತೆಗೆದುಕೊಳ್ಳುವಂತೆ ಇದೇ ಬಸಮ್ಮಳಿಗೆ ಹೇಳಿದ್ದಾರೆ. ಹೀಗಾಗಿ ಬಸಮ್ಮ ಕಳೆದ ನವೆಂಬರ್ 15ರಂದು ಇಳಕಲ್ದಲ್ಲಿರುವ ಡಿಟಿಡಿಸಿ ಕೊರಿಯರ್ ಸೆಂಟರ್ಗೆ ಹೋಗಿ ಬಂದಿರುವ ಪಾರ್ಸಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಮರುದಿನ ನವೆಂಬರ್ 16ರಂದು ಕುತೂಹಲ ತಾಳಲಾರದೆ ಬಸಮ್ಮ ಪಾರ್ಸಲ್ನಲ್ಲಿ ಏನಿದೆ ಎಂದು ನೋಡಲು ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ಹೇರ್ ಡ್ರೈಯರ್ ಇರೋದನ್ನು ನೋಡಿ ಬಳಕೆ ಮಾಡಲು ಕರೆಂಟ್ ಬೋರ್ಡ್ಗೆ ಹಾಕಿ ಸ್ವಿಚ್ ಆನ್ ಮಾಡಿದಾಗ ಕ್ಷಣದಲ್ಲಿಯೇ ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿ ಅವರ 2 ಮುಂಗೈಗಳು ಕಟ್ಟಾಗಿವೆ. ಶಶಿಕಲಾ ತಾನು ಆರ್ಡರ್ ಮಾಡಿಯೇ ಇಲ್ಲ ಎಂದಾಗ ಪೊಲೀಸರ ಅನುಮಾನ ಮತ್ತಷ್ಟು ಹೆಚ್ಚಾಗಿದ್ದು, ಸೂಕ್ತ ತನಿಖೆ ಬಳಿಕ ಆರೋಪಿಯನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಸಿದ್ದಪ್ಪಂದು ಮತ್ತೆ ಬಸವರಾಜೇಶ್ವರಿದು ಕೂಡ ಸುಮಾರು 5-6 ವರ್ಷದಿಂದ ಸಂಬಂಧ ಇರುತ್ತೆ. ಒಂದೇ ಮನೆಯಲ್ಲಿ ಕೂಡ ಹೋಗೋದು ಬರೋದು ವಾಸ ಮಾಡ್ತಿರ್ತಾರೆ. ಇವ್ರಿಗೆ ಶಶಿಕಲಾ ಎಂಬರು ಫ್ರೆಂಡ್ ಇರ್ತಾರೆ. ಶಶಿಕಲಾ ಅವರಿಗೆ ಈ ಪರಿಚಯ ಮಾಡಿಸ್ತಾಳೆ ಅವರು ಬಸವರಾಜೇಶ್ವರಿ. ಯಾಕಂದ್ರೆ ಇಬ್ರು ಮಿಲಿಟರಿ ಕ್ಯಾಂಟೀನ್ಗೆ ಇವನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿರ್ತಾನೆ. ಅಲ್ಲಿ ಮಿಲಿಟರಿ ಕ್ಯಾಂಟೀನ್ದಲ್ಲಿ ಅವರು ಶಶಿಕಲಾ ಕೂಡ ಬಂದಿರ್ತಾರೆ. ಆ ಶಶಿಕಲಾಗ ಇವ್ರದ್ದು ನೋಡ್ಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾಳೆ ಬಸವರಾಜೇಶ್ವರಿಗೆ. ಬೇಡ, ಅವನ ಜೊತೆ ತಿರುಗಾಡ್ಬೇಡ, ಅವನ ಮನೆಗೆ ಕರ್ಸ್ಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ಈಗ ರೀಸೆಂಟ್ ಆಗಿ ಒಂದು 5-6 ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ. ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಇವನು ಪದೇ ಪದೇ ತಿಳಿಸಿ ಹೇಳ್ತಾನೆ. ಮತ್ತೆ ಶಶಿಕಲಾಗೂ ಕೂಡ ದೂರವಾಣಿ ಕರೆ ಮಾಡಿ ಹೇಳ್ತಾನೆ, ಯಾಕೆ ನಮ್ಮಿಬ್ಬರದು ಕೆಡಿಸ್ತಾ ಇದಾರೆ, ನಾವಿಬ್ರು ಒಟ್ಟಿಗೆ ಇದ್ದೀವಿ ಅಂತ ಮಾತನ್ನು ಹೇಳ್ತಾನೆ. ಬಟ್ ಈಗ ರೀಸೆಂಟ್ ಆಗಿ ಒಂದು 15 ದಿವಸದಿಂದ ಇವನು ಬಸವನಗರಕ್ಕೆ ಬರ್ತಾನೆ. ಅಲ್ಲಿ ಕೂಡ ಅಲ್ಲಿ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರಾನೈಟ್ಸ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾನೆ. ಸೊ ಅಲ್ಲಿ ಅವನಿಗೆ ಸುಮಾರು ಅವನು ಹೇಳೋ ಪ್ರಕಾರ ಅಲ್ಲಿ ಅನ್ನೋಟಿಸ್ಡ್ ಮತ್ತೆ ಅನ್ರಿಪೋರ್ಟೆಡ್ ಚಿಕ್ಕದಿರ್ತಕ್ಕಂಥ ಗ್ರಾನೈಟ್ ಇದು ಡಿಟೋನೇಟರ್ ಏನೋ ಕೆಲಸ ಮಾಡ್ಬೇಕಾದ್ರೆ ಅವನಿಗೆ ಗೊತ್ತಾಗಿದೆ, ಇದು ಸ್ವಲ್ಪ ಏನಾದ್ರು ಬೆಂಕಿ ಹತ್ರ ಬಂತಂದ್ರೆ ಬರ್ಸ್ಟ್ ಆಗುತ್ತೆ ಎಂಬುದು ಗೊತ್ತಾಗಿದೆ. ಸೊ ಆದ ರೀತಿಯಿಂದ ಅದನ್ನ ಯೂಸ್ ಮಾಡೋದು ಕಲ್ತಿದ್ದಾನೆ. ಮತ್ತೆ ಅವನು ನಿನ್ನೆ ಹೇಳಿಕೆ ಪ್ರಕಾರ ಅವನು ಈ ಏರ್ ಸ್ಟ್ರೇಟ್ನರ್ ಏನಿರುತ್ತೆ ಮಹಿಳೆಯರು ಉಪಯೋಗ ಮಾಡ್ತಕ್ಕಂಥದ್ದು ಏರ್ ಸ್ಟ್ರೇಟ್ನರ್ಗೆ ನೋಡ್ತಾನೆ ಅದನ್ನ. ಬಟ್ ಇದರಲ್ಲಿ ಡಿಟೋನೇಟರ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಚೆಕ್ ಮಾಡ್ತಾನೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಏನೇನ್ ಮಾಡ್ಬೋದು, ನಾನು ಹೆಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಶಶಿಕಲಾ ಕಂಪಲ್ಸರಿ ಏರ್ ಡ್ರೈಯರ್ ಯೂಸ್ ಮಾಡ್ತಾರೆ. ಸೊ ಅದನ್ನ ಮಾಡಿದ್ರೆ ಅವರಿಂದ ಅವರಿಗೆ ಹಾನಿಯಾಗತ್ತಾ ಮತ್ತೆ ಸಾವಾಗತ್ತ ಎಂಬುದನ್ನ ಮನಗಂಡು ಇದನ್ನ ಈ ತರ ಕೃತ್ಯ ಮಾಡ್ತಕ್ಕಂಥದ್ದನ್ನ ಒಪ್ಕೊಂಡಿದ್ದಾನೆ. 4 ತಿಂಗಳ ಬಾಕಿ ವೇತನ ಪಾವತಿಸುವಂತೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪುರಸಭೆ ಮುಂದೆ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ನವೆಂಬರ್ 22ರಂದು ಬೆಳಗ್ಗೆ 11 ಗಂಟೆ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಳೆದ 4 ತಿಂಗಳುಗಳಿಂದ ವೇತನ ಪಾವತಿಯಾಗದ ಹಿನ್ನೆಲೆ ಆಕ್ರೋಶಗೊಂಡ ಪೌರ ಕಾರ್ಮಿಕರು ಪುರಸಭೆ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದರು. ತಮ್ಮ ಅಳಲನ್ನ ತೋಡಿಕೊಂಡರು. ಸರ್ಕಾರಿ ನೌಕರರಂತೂ ನೇಮಕ ಮಾಡಿಕೊಂಡರೂ ಪುರಸಭೆ ವೇತನ ನೀಡುತ್ತಿಲ್ಲ ಎಂದು ಆರೋಪಿಸಿದರು.
ಈ ಸಂದರ್ಭದಲ್ಲಿ ಕೂಡಲೇ ವೇತನವನ್ನು ಪಾವತಿಸಬೇಕೆಂದು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಕಾರ್ಮಿಕರು ಮನೆಯ ತಿಂಗಳ ಖರ್ಚು, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ದುಡ್ಡು ಇಲ್ಲದಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ದಯಾನಂದ ಮಾಂಗ್, ಸಂಭಾಜಿ ಮಾಸ್ತಿ, ರಘುನಾಥ್ ಗೋಟಡಕಿ, ಗೌರವ್ವ ಮಾಸ್ತಿ, ಸಂಜು ಹಟ್ಟೆನ್ನವರ್, ಮಂಜುನಾಥ್ ರಾಯಣ್ಣವರ್, ಸಂತೋಷ್ ಇಪ್ಪರ್ಗಿ, ಸಾವಿತ್ರಿ ರಾಯಣ್ಣವರ್, ಶೋಭಾ ಮಾಂಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇರಳ ಪುರಸಭೆ ಪೌರ ಕಾರ್ಮಿಕ ಸಂಭಾಜಿ ಪರಶುರಾಮ್ ಮಾಸ್ತಿ ಅಂತ ಮಾತಾಡೋದ್ರಿ. ನಾವು ಸರ್ಕಾರಿ ನೌಕರ ತಂದು ಆಯ್ಕೆರೆ ಮಾಡ್ಯಾರಿ 5333 ಜನರು. ಆದ್ರೆ ಪಗಾರ ಕೊಡುವಾಗ ಮಾತ್ರ ವಿಶೇಷ ನೇಮಕಾತಿ ಹೊಂದಿದ ಪೌರ ಕಾರ್ಮಿಕರಿಗೆ ವೇತನವನ್ನು ಪುರಸಭೆ ನಿಧಿಯಿಂದ ಕೊಡಬೇಕಂತ ಆದೇಶ ಮಾಡತ್ತಾರೆ. ಈ ಇಲ್ಲಿ ಪುರಸಭೆ ನಿಧಿದಾಗೂ ದುಡ್ಡಿಲ್ಲ, SFC ಇದ್ರಾಗೂ ದುಡ್ಡಿಲ್ಲ. ಈ ಅಧಿಕಾರಿಗಳು ಹೇಳ್ತಾರೆ. ಇನ್ನು ಅದಕ್ಕೆ ನಾವು ಪಗಾರ ಎಲ್ಲಿಂದ ಕೊಡ್ಬೇಕು ರೀ? ಯಾರು ಕೊಡ್ಬೇಕು ಪಗಾರ? ನೇಮಕಾತಿರೇ ಮಾಡ್ಯಾರ. ಸರ್ಕಾರಿ ನೌಕರತ್ತ ನೇಮ ಅಟ್ಟಾರಿ. ಆದ್ರೆ ಸರ್ಕಾರಿ ನೌಕರ ಹೌದಲ್ಲ ನಮ್ಗೆ ಡೌಟ್ ಬರತೈತಿ. ಇನ್ನು ಯಾರನ್ನ ಕೇಳ್ಬೇಕು? ನಾವು DC ಅವ್ರ ಕಡೆ ಹೋಗಿ ಬಂದೀವ್ರಿ, AC ಅವ್ರಿಗೆ ಹೇಳಿದೀವಿ, ಆಮೇಲೆ ಮುಖ್ಯಾಧಿಕಾರಿಗೆ ಹೇಳಿವ್ರಿ, ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಿಗೆ ಹೇಳಿವ್ರಿ, ಎಲ್ಲರಿಗೂ ಹೇಳಿವಿ. ನಾವು ಸಾಕಾದ ಮಟ್ಟಿಗೆ ಈಗ ನಾವು ಪಗಾರ ಕೊಡೋತಕ್ಕ ನಾವು ಯಾವ ಕೆಲಸ ಮಾಡೋದಿಲ್ಲ, ಏನು ಮಾಡೋದಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ವಿ. ಎಷ್ಟು ತಿಂಗಳು ಪಗಾರ ಬರ್ಬೇಕು? 4 ತಿಂಗಳು ಪಗಾರ ಬರ್ಬೇಕು. ಈ ತಿಂಗಳು ಹಿಡಿದು ಏನಾಗತ್ತಾರೆ ಅಧಿಕಾರಿಗಳು ನಮ್ಮ ಕಡೆ ಅಟ್ ಅನುದಾನ ಇಲ್ಲ. SFC ಕೊಡು ಅಂದಾರು, SFC ದುಡ್ಡು ಅಟ್ಟು ಬಂದಿಲ್ಲ. ಆಮೇಲೆ ಸ್ಥಳೀಯ ನಿಧಿ ಕೊಡತ್ತಾಳು, ಸ್ಥಳೀಯ ನಿಧಿದಾಗ ದುಡ್ಡನ್ನೇ ಇಲ್ಲತ್ತಾರ. ಏನು ಮಾಡ್ಬೇಕು ಅದಕ್ಕೆ? ನಾವು ಯಾರ ಹತ್ತಿರ ಹೋಗ್ಬೇಕು? ಎಲ್ಲರ ಕಡೆ ಹೋಗಿ ಬಂದೀವ. ಲಾಸ್ಟ್ ನಮ್ಗೆ ಇದು ಉಳಿದಿದ್ದು ಒಂದತ್ತ ಸ್ಟ್ರೈಕ್ ಮಾಡಿವಿ. ಒಂದು ಏನು ನಮ್ಮ ಬೇಡಿಕೆಗಳು ಈಡೇರೋದು ಸ್ಟ್ರೈಕ್ ಮಾಡ್ತೀವಿ. ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದಲ್ಲಿ ಜರುಗಿದೆ. ನವೆಂಬರ್ 22ರಂದು ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಗದ್ಯಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ಶಾಲೆಯಲ್ಲಿ ಕನ್ನಡ ಮತ್ತು ಹಿಂದಿ ವಿಷಯಗಳಿಗೆ ಶಿಕ್ಷಕರ ಕೊರತೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿದರು. ಜೊತೆಗೆ ಮುಖ್ಯ ಗುರುಗಳಾದ MB ಪಡೆನ್ನವರ್ ಅವರು ಶಾಲೆಯ ವಿದ್ಯುತ್ ಬಿಲ್ಲನ್ನು ವಿದ್ಯಾರ್ಥಿಗಳೇ ತುಂಬುವಂತೆ ಸೂಚಿಸುತ್ತಾರೆ ಎಂದು ಮುಖ್ಯ ಗುರುಗಳ ವಿರುದ್ಧ ವಿದ್ಯಾರ್ಥಿಗಳು ಆರೋಪವನ್ನು ಮಾಡಿದರು. ಒಟ್ಟಾರೆ ಕುಡಿಯುವ ನೀರಿನ ಸಮಸ್ಯೆ, ಶಿಕ್ಷಕರ ಕೊರತೆ ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮುಂದೆ ವಿದ್ಯಾರ್ಥಿಗಳು ಮನವಿಯನ್ನು ಸಲ್ಲಿಸಿದರು. ನಮ್ಮ ಶಾಲೆಯಲ್ಲಿ ಕನ್ನಡ ಮತ್ತು ಹಿಂದಿ ಟೀಚರ್ಸ್ ಇಲ್ರಿ. ನಮ್ಮ ಶಾಲೆಯಲ್ಲಿ ಕುಡಿಯಲು ನೀರಲ್ಲ, ಮತ್ತು ಅಲ್ಲಿ ಶಾಲೆಯಿಂದ ಕರೆಂಟ್ ಬಿಲ್ ತುಂಬಲ್ಕಾಗಿ ಶಿಕ್ಷಕರು ನಮ್ಗೆ 21,000 ರೂಪಾಯಿ ನಮಗೆ ತುಂಬೋದಾರ. ನಮ್ಗೆ ಕಷ್ಟ ಆಯ್ತು, ನಾವ್ ಹೆಂಗೆ ತುಂಬೋದ್ರಿ? ಅವ್ರು 15 ದಿವ್ಸಿಗೆ ಒಮ್ಮೆ ಬರ್ತಾರೆ ಶಾಲಿಗೆ. ನಿನ್ನ ಹೆಸರೇನು? ಗೀತಾ ಮೊಯ್ತೀರಿ. ನನ್ನ ಹೆಸರು ವರ್ಷಾ ತಳವಾರಿ. ನನ್ನ ಹೆಸರು ಸುಕನ್ಯಾ ಡಬ್ಲಾಪುರ್. ನಾನು RMS ಗದ್ಯಾ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ MB ಪಡೆನವರ್ ಗುರುಗಳು ಶಾಲೆಗೆ ಬಂದರೂ ಕೂಡ ದಿನಾಲೂ ವಾರದಲ್ಲಿ 1 ಸಾರಿ ಬರುತ್ತಾರೆ. ಬಂದರೂ ಕೂಡ ಮಧ್ಯಾಹ್ನದಲ್ಲೇ ಹೋಗುತ್ತಾರೆ. ಕೆಲವೊಂದು ಸರಿ MB ಪಡೆನವರ್ ಗುರುಗಳು ಮದ್ಯಪಾನವನ್ನು ಮಾಡಿ ಶಾಲೆಗೆ ಬರುತ್ತಾರೆ. ವಿದ್ಯಾರ್ಥಿಗಳಿಗೆ ಹೇಗೆ ಬೇಕೋ ಹಾಗೆ ಮಾತಾಡುತ್ತಾರೆ. ಕ್ಲಾಸಿಗೆ ಬಂದು ಕ್ಲಾಸ್ ತೊಗೊಂಡು ನಿಂತ್ಕೊಳ್ತೀವಿ ಮತ್ತು ಊರು ಎಲ್ಲ ಶಿವಣ್ಣ ಪಟ್ಟಿದ್ರು ಮತ್ತು ಏನೆಲ್ಲ ಎಕ್ಸ್ಟೆನ್ಸಿ ಅಧ್ಯಕ್ಷರು ಮತ್ತು ಎಲ್ಲ ಊರು ಜನರು ಇದ್ದರು. ನಾವು ಅವ್ರಿಗೆ ಒಂದು ಕಾರಣ ಕೇಳಿ ನೋಟಿಸ್ ಕೊಟ್ಟಿತ್ತು, ತಿದ್ಕೊಳ್ತಾರಂತೇಳಿ. ಅದು ಆದಮೇಲೆ ತಿದ್ಕೊಂಡಿಲ್ಲ. ಮತ್ತು ಇವತ್ತಿನ ಏನು ಘಟನೆ ಆಗಿದೆ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಅದ್ರ ಪ್ರಕಾರ ಅದು ಕ್ರಮ ಆಗ್ತದೆ, ಮೇಲಾಧಿಕಾರಿಗಳಿಗೆ ಹಾಕ್ತೀವಿ ಏನೇನು